ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ನೋಡ್ತಿರೋವಂಥದ್ದು ಈ ರಸಸಿದ್ಧಿ, ಸರ್ವಸಿದ್ಧಿ ಅಂತಂದ್ಬಿಟ್ಟು ಹೇಳ್ತಾರೆ. ಈ ರಸಸಿದ್ಧಿ, ರಸಬಂಧ, ಹೀಗೆ ಸಾಕಷ್ಟು ಈ ರಸಮಣಿ, ಮರ್ಕುರಿ ಅಂತ ಗೊತ್ತಲ್ವ, ಆ ಮರ್ಕುರಿ ಅಥವಾ ಪಾದರಸ, ಹೀಗೆ ಸಾಕಷ್ಟು ಹೆಸರುಗಳಿಂದ ಇದು ಒಂದು ಹೆಸರು ಪಡ್ಕೊಂಡಿದೆ. ಇದು ಒಂಥರ ದೇವತೆಗಳು ಇಷ್ಟವಾದದ್ದು, ಮನುಷ್ಯರಿಗೂ ಇಷ್ಟವಾದಂಥದ್ದು. ಇದು ಒಂದು ಅದ್ಭುತವಾದಂಥದ್ದು. ಇದನ್ನು ರಾಸಾಯನಿಕವಾಗಿ ಕೆಲವೊಂದು ಈ ರಸಲಿಂಗಗಳು ಮಾಡ್ತಾರೆ, ಪೂಜೆಗೆ ಮಾಡ್ಕೊಳ್ತಾರೆ, ಕೆಲವು ಧಾರಣೆ ಮಾಡ್ಕೊಳ್ಳೋಕ್ಕೆ ಮಣಿಗಳು ಥರ ಮಾಡ್ಕೊಳ್ತಾರೆ, ಉಂಗುರಗಳ ರೀತಿಲಿ ಮಾಡಿಸ್ಕೊಳ್ತಾರೆ, ಆಭರಣಗಳು, ಈ ರೀತಿ ಸಾಕಷ್ಟು ಒಂದು ಬೇರೆ ಬೇರೆ ರೀತಿಲಿ ಮಾಡ್ಕೊಳ್ತಾರೆ. ಇದು ಸಾಕ್ಷಾತ್ ಮಹೇಶ್ವರನಿಗೂ ಭಾಳ ಇಷ್ಟವಾದಂತೆ. ಇದು ಮಹೇಶ್ವರನಿಗೂ ಶಿವನಿಗೂ ಭಾಳ ಇಷ್ಟವಾದಂಥದ್ದು. ಇದು ಭಾಳ ಕೆಲಸಕ್ಕೆ ತೊಗೊಳ್ತಾರೆ. ಹೀಗೆ ಇದನ್ನು ಒಂದು ರಸಬಂಧಗಳಲ್ಲಿ ತೊಗೊಳ್ತಾರೆ, ಪಾದರಸ, ಬೇರೆ ಬೇರೆ ತಯಾರಿಕೆಗಳಲ್ಲಿ ಇದನ್ನು ಕಟಿಬಂಧ ಕೂಡ ಮಾಡ್ಕೊಳ್ತಾರೆ, ತಾಯಿತ ಮಾಡ್ಕೊಳ್ತಾರೆ. ಮತ್ತಿನ್ನು ಇದು ಸ್ತ್ರೀ ಪುರುಷರ ಒಂದು ಗಂಡ ಹೆಂಡತಿ ಸುಖಕ್ಕಾಗಿ ಕೂಡ ಇದನ್ನು ಮಾಡ್ತಾರೆ. ಇದನ್ನು ಕೆಲವೊಂದು ಜಲುಕ ವಲಯ ಮುಂತಾದ ಒಂದು ಬೇರೆ ಬೇರೆ ರೀತಿಲಿ ಮಾಡ್ಕೊಳ್ತಾರೆ. ಇದನ್ನು ಔಷಧಿ ಸೇವನೆಗಾಗಿ ಪಾದರಸ ಮತ್ತು ಕೆಲವೊಂದು ಧಾತುಗಳು, ಸಿಂಧೂರ, ಭಸ್ಮ, ರಸಾಯನಗಳು, ಹೀಗೆ ಮುಂತಾದವು ಮತ್ತು ಇದಕ್ಕೆಲ್ಲ ಸೇರಿಸಿ, ಮತ್ತು ಹಬ್ರಕ ಅಂತ ಬರುತ್ತೆ. ಹಬ್ರಕ, ಸುವರ್ಣ, ಬೆಳ್ಳಿ, ತಾಮ್ರ ಮುಂತಾದ ಧಾತುಗಳನ್ನೆಲ್ಲ ಸೇರಿಸ್ಬಿಟ್ಟಿದ್ರು ಇದನ್ನು ಒಂದು ಆವಿಷ್ಕಾರ ಮಾಡಿ ಒಂದು ದೇವರ ಲಿಂಗಗಳನ್ನ ಮಾಡ್ತಾರೆ. ಇದನ್ನು ಲಿಂಗಗಳು ಮಾಡಿ ಅದು ಕೆಲವು ದೇವತೆಗಳು ಆರಾಧನೆ ಮಾಡೋರಿಗೂ ಕೂಡ ಇಷ್ಟ ಆಗುತ್ತೆ. ಆರಾಧನೆ ಅಂದರೆ ದೇವತೆಗಳು ಕೂಡ ಆ ಒಂದು ಇದು ಇಷ್ಟ, ಆ ಒಂದು ಧಾತುಗಳಿಂದ ಏನು ಮಾಡಿರ್ತಾರೆ, ಈ ಒಂದು ರಸಲಿಂಗದಿಂದ ಆ ಲಿಂಗ ಇದ್ದರೆ ಭಾಳ ಒಳ್ಳೆಯದು. ಅದೇ ರೀತಿ ಲಕ್ಷ್ಮಿ, ಶಿವ, ಗಣೇಶ ಎಲ್ಲ ಮಾಡ್ತಾರೆ. ಇದನ್ನು ಈ ಒಂದು ಶಿವನ ಸನ್ನಿಧಿಲಿಟ್ಟು ಶಿವನ ಅದನ್ನು ಕೂಡ ಪೂಜೆ ಮಾಡ್ತಾರೆ. ಬೇರೆ ಬೇರೆ ರೀತಿಲಿ ಇದು ಇನ್ನೂ ಬೇರೆ ಸುಖ ಸಂಪತ್ತನ್ನು ಕೊಡೋ ಅಂಥ ಒಂದು ವಸ್ತು ಕೂಡ ಇದು. ಈ ಪಾದರಸ ಅಂದ್ರೇ ಒಂದು ದೇವಿ ಸ್ವರೂಪ ಅಂತಾರೆ ಹೇಳ್ತಾರೆ. ಇದು ತಯಾರಿಕೆಗಳಲ್ಲಿ ಭಾಳ ರಹಸ್ಯವಾಗಿ ಇರೋವಂಥದ್ದು ಇದು. ಯಾಕೆ ಇದನ್ನು ಏನೇ ಇದ್ದರೂ ಇದನ್ನು ರೆಡಿ ಮಾಡಲಿಕ್ಕೆ ಭಾಳ ಕಷ್ಟ ಇದೆ. ಸುಮ್ಮನೆ ಏನೋ ಒಂದು ಮಾಡೋ, ಇದರಲ್ಲಿ ಕೆಲವೊಂದು ಬೇರೆ ಬೇರೆ ರೀತಿ ಕೂಡ ಮಾಡೋರು ಇದ್ದಾರೆ, ಕೇಳಿದ್ದೀನಿ ಅದನ್ನು. ಯಾವುದಾದ್ರು ಒಂದು ಪಾದರಸನ ಕಟ್ಟೋದಕ್ಕೆ ಕೆಲವೊಂದು ಇದಕ್ಕೆ ಮೂಲಿಕೆಗಳು ಕೂಡ ಬೇಕಿದಕ್ಕೆ. ಬರೀ ಒಂದೇ ಇದರಲ್ಲ, ಕೆಲವೊಂದು ಮೂಲಿಕೆಗಳು ಹಾಕ್ತಾರೆ, ವೃಕ್ಷಗಳದ್ದು, ವನಸ್ಪತಿಗಳು ಹಾಕ್ತಾರೆ. ಕಾಕ ಚಂಡೇಶ್ವರಿ ಗಣಿತಲ್ಲಿ ಇದನ್ನು ಕೊಟ್ಟಿದ್ದಾರಂತೆ. ಪಾದರಸ 64 ಒಂದು ವಿಧದಲ್ಲಿ ಇದನ್ನು ಹೇಳ್ತಾರೆ. ಈ ಯಾವ ವನಸ್ಪತಿಗಳು ಅಂದರೆ ಬಿಳುಪು ಮತ್ತು ಕೆಂಪು ವರ್ಣದ ಗಡ್ಡೆ ಇರುತ್ತೆ, ಆ ಗಡ್ಡೆಗಳಿರುತ್ತೆ, ಅವೆಲ್ಲ ಸೇರಿಸಿ ಒಂದು ಜಾತಿನ ಒಂದು ರೀತಿ ಮಾಡಿ ಇದನ್ನು ಶುಕ್ಲ ಪಕ್ಷ 15 ಎಲೆಗಳುಳ್ಳ ಅಂತ ಕೃಷ್ಣ ಪಕ್ಷದಲ್ಲಿ 15 ಎಲೆಗಳನ್ನ ಅದನ್ನು ಉದುರಿಸಿ ಅದನ್ನು ಸೋಮಾವಲ್ಲಿ ಅಂತ ಒಂದು ಹೆಸರು ಬರುತ್ತೆ, ಆ ಹೆಸರಲ್ಲಿ ಇದನ್ನು ಹಾಕಿ ಪೌರ್ಣಿಮೆಯ ದಿವಸ ಇದನ್ನು ಪಾದರಸ ಕಟ್ಟಿ ಅದನ್ನು ತೊಗೊಳ್ತಾರೆ. ಇದ್ರ ಸಾಕಷ್ಟು ಹೆಸರುಗಳಿದ್ದಾವೆ, ಇವೆಲ್ಲ ನಾವು ಈ ಸದ್ಯಕ್ಕೆ ಕೇಳಿಲ್ಲ. ಆಗಿನ ಕಾಲದಲ್ಲಿ ಮಾಡ್ತಾ ಇದ್ದೋ ಅಂಥದ್ದಂತ. ಇದೇನೋ ಪದ್ಮಿನಿ, ಜಲಪದ್ಮಿನಿ, ಇದೆಲ್ಲ ಕಾಡಿನಲ್ಲಿ ಬೆಳೆಯೋದು ಅಂತ ಹೇಳ್ತಾರೆ. ಈ ಸ್ಥಳ ಪದ್ಮಿನಿ, ಇವ್ರಿಗೆ ಕಾಡಿನಲ್ಲಿ ಇರೋ ಅಂಥವ್ರಿಗೆ ಇದು ಗೊತ್ತಿರ್ಬೋದು, ಆ ಜಾತಿಯವ್ರಿಗೆ ಗೊತ್ತಿರುತ್ತೆ. ಮತ್ತು ಸೋಮವಲ್ಲಿ ಅನ್ನೋದೇ ಹೆಸರು, ಅದು ಎಲೆನೇ ಒಂಥರ ವಿಚಿತ್ರವಾಗಿರುತ್ತಂತೆ. ಒಂಥರ ಮಂಡಲ ಬಣ್ಣದಾಗಿರುತ್ತೆ, ಬಿಳಿ ಬಣ್ಣದಾಗಿರುತ್ತೆ, ನೋಡೋದಕ್ಕೆ ಒಂಥರ ಹೆಬ್ಬಾವನಂದಿರುತ್ತೆ ಆ ಎಲೆಗಳು. ಆ ರೀತಿ ಎಲ್ಲ ಕೆಲವೊಂದಿರುತ್ತವೆ. ಅವು ನಾವು ಆಗನ್ನ ಒಂದು ಇದರಲ್ಲಿರೋವು, ಈಗಲ್ಲ, ಸಿಕ್ಕದ ಕಷ್ಟ. ಕೆಲವೊಂದು ಗಿಡ ಗೆಂಟೆಗಳು ನಾವು ತೋರಿಸಿದ ತಕ್ಷಣ ಅದನ್ನೇ ನಾಶ ಮಾಡ್ತಾಯಿದ್ದಾರೆ, ಬೇರೆ ಸಮೇತನೇ ಕಿತ್ಕೊಂಬಂದು ಹಾಳು ಮಾಡ್ತಾಯಿದ್ದಾರೆ. ಇದಕ್ಕೆಲ್ಲ ಹೆಚ್ಚಾಗಿರೋದು ಇದಕ್ಕೆ ಒಂದು ಅಜಗಿರಿ ಅಂತ ಒಂದು ಹೆಸರು ಇರ್ತದೆ. ಇದನ್ನು ಮಹಾಲಕ್ಷ್ಮಿ, ಯಾಕೆಂದರೆ ಇದು ಭಾಳ ದೊಡ್ಡದು, ಇಷ್ಟು ಹೇಳ್ಕೊಂಡು ಕೂತ್ಕೊಂಡಾಗ ಅದನ್ನು ನಮ್ಮ ಕೈಲಿ ಅದನ್ನೆಲ್ಲ ರೆಡಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಮತ್ತು ತ್ರಿಜಟಿ ಅಂತ ಹೇಳ್ತಾರೆ. ಯಾವುದ್ಯಾವುದೋ ಒಂದೊಂದು ದೇವ್ರುಗಳ್ದು, ಈಶ್ವರಂದು, ಈಶ್ವರಿ, ಶಿವಲಿಂಗ, ಈ ರೀತಿ. ಮತ್ತು ಇದು ನಾವು ಕೆಲವೊಂದು ನನ್ನ ವಿಡಿಯೋದಲ್ಲಿ ಭೂತಕೇಶಿ ಅಂತ, ಆದರೂ ಕೂಡ ಆ ಎಲೆ ಕೂಡ ಅದ್ರದ್ದು ಒಂದು ರೀತಿ ಇರುತ್ತೆ. ಈ ಒಂದು ಲಿಂಬೆ ಹಣ್ಣೊಂದು ಎಲೆ ಥರ ಇರುತ್ತೆ. ಅದು ಒಲ್ಲಿ ಬೇರೆ ಅನ್ನೋದು ಒಂದು ರೀತಿ ಕಪ್ಪಾಗಿರುತ್ತಂತೆ. ಇದು ಹಾಲು ಒಂಥರ ಅದು
ಸೋರುತ್ತೆ, ಗಿಂಡಿದಾಗ ಹಾಲು ಬರುತ್ತೆ ಅಂತಾರೆ. ಆ ರೀತಿ ಎಲ್ಲ ಸಾಕಷ್ಟು ಇರುತ್ತೆ. ಯಾಕೆಂದರೆ ಒಂದೊಂದು ಕಡೆ ಈ ಗಿಡಗಳಿಗೆ ಒಂದೊಂದು ಹೆಸ್ರು ಇರುತ್ತೆ. ಹಾಗಾಗಿ ಆ ಕಣ್ಣು ಮುಂದೆನೇ ಇದ್ದರೂ ಆ ಹೆಸ್ರುಗಳು ನಮಗೆ ಗೊತ್ತಾಗಲ್ಲ ನೋಡಿ. ಹಾಗಾಗಿರುತ್ತೆ. ಇದನ್ನು ನಾವು ಸಾಕಷ್ಟು ದೇವ್ರುಗಳಲ್ಲಿ ನಾವಿಟ್ಟು ಪೂಜೆ ಮಾಡಿದಾಗ ಭಾಳ ಅಭಿವೃದ್ಧಿ ಆಗುತ್ತೆ ನೋಡಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಲಕ್ಷ್ಮೀನ ಒಂದು ಭಾಳ ಚೆನ್ನಾಗಿದೆ ಮತ್ತು ಒಳ್ಳೆ ಚೆನ್ನಾಗಿ ಅಭಿವೃದ್ಧಿ ಕೂಡ ಇದೆ. ಈ ರೀತಿ ಬರುತ್ತೆ, ಭಾಳ ಪುಟ್ಟದಾಗಿದೆ, ಜಾಸ್ತಿ ದೊಡ್ಡದಿಲ್ಲ ಇದು. ಈ ರೀತಿಯಾಗಿ ಬರುತ್ತೆ, ನಾವು ಪೂಜೆ ಮಾಡಿರೋ ಅಂಥದ್ದು. ಇದಕ್ಕೆ ನಾವು ಈ ರೀತಿ ಲಕ್ಷ್ಮಿ, ಶಿವ ಅಥವಾ ಇದು ಶಿವಲಿಂಗ, ಸುಬ್ರಹ್ಮಣ್ಯ ಈ ರೀತಿ ಎಲ್ಲ ಬರುತ್ತೆ. ಅಂದರೆ ಲಕ್ಷ್ಮಿಗೆ ಭಾಳ ವಿಶೇಷವಾದ್ದು ಈ ಒಂದು ರಸಮಣಿಲಿ ಮಾಡಿರೋ ಅಂಥ, ಅಂದರೆ ಪಾದರಸದಲ್ಲಿ ಮಾಡಿರೋ ಅಂಥ ಮಹಾಲಕ್ಷ್ಮಿ ಭಾಳ ಅದ್ಭುತ. ಯಾವುದೇ ದೇವಸ್ಥಾನಗಳಿಗಾಗಲಿ ಮನೆಗಳಲ್ಲಾಗಲಿ ಜಾಸ್ತಿ ಇರತಕ್ಕ ಅಂಥದ್ದು ಅಂದರೆ ಈ ಒಂದು ಪಾದರಸ ಮನೇಲಿ ಇದ್ದೇ ಇರಬೇಕು. ದೇವಸ್ಥಾನಗಳಲ್ಲಿ ಕೆಲವೊಂದು ಚಕ್ರ ಅರ್ಚನೆ ಮಾಡ್ತಾರೆ, ಚಕ್ರ ಪೂಜೆ ಮಾಡ್ತಾರೆ, ಅಥವಾ ಚಕ್ರಗಳು ಬರೆದು ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಮೊದಲು ಅವ್ರ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಒಂದು ಪಾದರಸನ ಉಯ್ಬೇಕು. ಮೊದಲು ಅಷ್ಟು ಇರಬೇಕು, ಅದೆಷ್ಟು ಹಾಕ್ತಾರೋ ಅಷ್ಟು ಅಭಿವೃದ್ಧಿ ಇರುತ್ತೆ. ಇದಕ್ಕೆ ನಾವು ನೋಡಿ, ನಾನು ಇನ್ನೂ ಕೆಲವೊಂದು ಇದಕ್ಕೆ ನಾವಿನ್ನೂ ಶೈನಿಂಗ್ ಬರಬೇಕು, ಒಳ್ಳೆ ರೀತಿಲಿದೆ ಅನ್ನಂಗಿದ್ರೆ ನಾನು ಸಾಕಷ್ಟು ಇಲ್ಲಿ ತೋರಿಸ್ತೀನಿ ನಿಮಗೆ, ಹಾಕ್ತೀನಿ. ಇಟ್ಟಿದೆ ನೋಡಿ. ಇದನ್ನು ಹಾಕಿದಾಗ ಇನ್ನೂ ಒಳ್ಳೆ ಕಲರ್ ಬರುತ್ತೆ. ಅಂದರೆ ಇದು ನನ್ನ ಹತ್ರ ಇರೋ ಅಂಥದ್ದು ಭಾಳ ವರ್ಷದ್ದು ನೋಡಿ. ಆಗಲೇ ಡಸ್ಟ್ ಥರ ಹಿಡ್ದಿದೆ ಇದು. ನೋಡಿ, ಇದು ಹಾಕಿದ ತಕ್ಷಣ ಇನ್ನೂ ಇದೇನಾಗುತ್ತೆ, ಒಳ್ಳೆ ಕಲರ್ ಬರುತ್ತೆ. ನೋಡಿ, ಯಾವುದೇ ರೀತಿ ಕೈ ಕಚ್ಕೊಳ್ಳೋದಿಲ್ಲ. ಇನ್ನೊಂದು ಏನು ಅಂದರೆ, ಇದನ್ನು ಮಾಡಬೇಕಾದ್ರೆ ಕೈಯಲ್ಲಿ ಯಾವುದೇ ರೀತಿ ಚಿನ್ನದ್ದು ವಸ್ತುಗಳು ಇರಬಾರ್ದು. ಚಿನ್ನದ ವಸ್ತು ಇದ್ದಾಗ ಆ ಚಿನ್ನನಾಗಲಿ ಬೆಳ್ಳಿಲಾಗಲಿ ತಿಂದುಬಿಡುತ್ತೆ ಇದು. ನೋಡಿ, ಈ ರೀತಿ ಇರುತ್ತೆ. ಕೈಗೆ ಸಿಕ್ಕದಿರೋ ಅಂಥದ್ದು ಇದು ವಸ್ತು. ಅದಕ್ಕೆ ಪಾದರಸ ಹೇಳ್ತಾರೆ ನೋಡಿ. ಕೆಲವ್ರಿಗೆ ಪಾದರಸ ಥರ ಓಡಾಡ್ತಾರಪ್ಪ ಇವರು ಅಂತ ಅಂದ್ಬಿಟ್ಟು ನೋಡಿ. ಈ ರೀತಿ ಮನೇಲಿ ಯಾವಾಗಲೂ ಪಾದರಸ ಅನ್ನೋದಿದ್ದಾಗ ನಿಮಗೆ ಒಳ್ಳೆ ಮಹಾಲಕ್ಷ್ಮಿ ಅಭಿವೃದ್ಧಿಯನ್ನು ಸಿಗುತ್ತೆ. ಅಂದರೆ ಸ್ವಚ್ಛವಾದದ್ದು ತರಬೇಕು. ಈಗ ಇದರೊಳಗೆ ಸುಮಾರು ಕ್ವಾಲಿಟಿಗಳು ಅಂತ ಹಾಕಿದ್ದಾರೆ. ಈ ಕ್ವಾಲಿಟಿಗಳು ಕಮ್ಮಿ ಆದಾಗ ಅದು ಏನಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಈ ರೀತಿ ಇರುತ್ತೆ. ಇದನ್ನು ಆವಾಗವಾಗ 1 ತಿಂಗಳಿಗೋ 2 ತಿಂಗಳು ಒಂದು ಡ್ರಾಪು ಆ ದೇವರುಗಳು ನಾವು ಏನು ಇಟ್ಕೊಳ್ತೀವಿ ನೋಡಿ, ಆ ರೀತಿ ಇಟ್ಟಾಗ ನಿಮಗೆ ಅದು ಒಂದು ರೀತಿ ಅಭಿವೃದ್ಧಿ ಆಗುತ್ತೆ ಮತ್ತು ಒಳ್ಳೆ ಶೈನಿಂಗ್ ಬರುತ್ತೆ ಇದು. ಮತ್ತು ಇದನ್ನು ಶುದ್ಧಿ ಕೂಡ ಮಾಡಬೇಕು ನಾವು. ಹಾಗೆಯೇ ಈ ಏನು ನಾವು ಈ ಪಾದರಸ ತಂದಿರ್ತೀವಲ್ವ, ಅದನ್ನು ಹಾಗೆ ನಾವು ಇಟ್ಟರೆ ಅದರೊಳಗೆ ಏನೂ ಇರಲ್ಲ, ಶುದ್ಧಿ ಮಾಡ್ಕೋಬೇಕು ನೋಡಿ. ಈಗ ಒಂದು ಇದು ಸುಮಾರಿಗಿಲ್ಲ ಅಂತಂದರೆ 1/4 kg ಇದೆ ಅಷ್ಟು ತೂಕ, ಘನ, ಜಾಸ್ತಿ ಘನ ಇದು. ಈಗ 1/4 kg ನಾವು 250 ಗ್ರಾಮ್ ತೊಗೊಂಡಾಗ ಅದು ನಾವು ಶುದ್ಧ ಮಾಡಿದ್ರೆ ಸಿಕ್ಕೋದು ನಮಗೆ ಬರೀ ಒಂದು 20ರಿಂದ 25 ಗ್ರಾಮ್ ಅಷ್ಟೇ. ಇನ್ನು ಬಾಕಿದಷ್ಟು ಅದರೊಳಗಿದ್ದಂಥ ಒಂದು ಡಸ್ಟ್ಗಳೇ ಹೊರಟೋಗುತ್ತೆ ನೋಡಿ. ಈ ರೀತಿ ಲಕ್ಷ್ಮಿ ಯಾವಾಗಲೂ ಒಂದು ಮನೆಯಲ್ಲಿ ಇದ್ದಾಗ ಸಾಲಿಗ್ರಾಮ ಇರ್ತದೆ, ಎಷ್ಟು ಶಕ್ತಿ ಇದೆಯೋ ಅದಕ್ಕಿಂತ 100 ಪಟ್ಟಷ್ಟು ಒಂದು ಶಕ್ತಿ ಈ ಮಹಾಲಕ್ಷ್ಮಿನ. ಇಂಪಾರ್ಟೆಂಟಾಗಿ ಏನಪ್ಪ ಅಂದರೆ, ಇದರಿಂದ ಕುಂಕುಮಾರ್ಚನೆ ಮಾಡಿದ್ರೆ ಭಾಳ ಒಳ್ಳೆಯದಿದು. ಈ ಲಕ್ಷ್ಮಿನ ಕುಂಕುಮಾರ್ಚನೆಯಲ್ಲಿ ಮಾಡಿದಾಗ ಭಾಳ ಒಂದು ಅಭಿವೃದ್ಧಿ ಆಗುತ್ತೆ. ಏಕೆಂದರೆ ಇದನ್ನು ಯಾಕೆ ಹೇಳಿದೆ ಅಂದರೆ, ಕೆಲವರು ಕೇಳ್ತಾ ಇದ್ದರು, ಈ ರೀತಿ ಲಕ್ಷ್ಮಿನಿ ಮನೇಲಿ ಇಟ್ಕೋಬೋದಾ, ನಾವು ಪೂಜೆ ಮಾಡ್ಬೋದಾ, ಇದು ಶ್ರೇಷ್ಠತೆ ಏನಾ ಅಂತಂದ್ಬಿಟ್ಟು. ಅಯ್ಯೋ, ಇದು ಮಹಾಲಕ್ಷ್ಮಿ ಸಿಕ್ಕದೇ ಅದೃಷ್ಟ, ಅದರೊಳಗೆ ಶ್ರೇಷ್ಠತೆ ಏನು ಬಂತು, ನೀವು ಮಾಡ್ಕೊಳ್ಳಿ ಅಂತಲೇ ಹೇಳಿದ್ದೆ ನಾನು. ಇದು ನೋಡಿ, ಇದನ್ನು ಮಾಡಿಕೊಂಡು ನೀವು ನಿಮ್ಗೆ ಏನಾದ್ರು ಇಂಥ ಒರ್ಜಿನಲ್ ಆಗಿರೋವಂಥದ್ದು ಶುದ್ಧವಾಗಿರೋ ಸಿಕ್ಕಿದ್ರೆ ಖಂಡಿತ ತಂದು ಪೂಜೆ ಮಾಡಿ ನೋಡಿ, ನಿಮ್ಗೆ ಅಭಿವೃದ್ಧಿ ಆಮೇಲೆ ಏನಾಗುತ್ತೆ. ನಾನು ಯಾಕೆ ಇಲ್ಲಿ ಗಂಧ ಎಲ್ಲ ಇಟ್ಟಿದ್ದೆ, ಅದು ನಿಮ್ಗೆ ಹಾಗೆ ಕಾಣ್ತಾ ಇದೆ ಅದು ಗಂಧ.
ಹಾಗಾಗಿ ಆ ಥರ ಪೂಜೆಗೆ ತಂದು ಹಿಟ್ಟು ನೀವು ಪೂಜೆ ಮಾಡಿ ಶುಕ್ರವಾರ ಮಾಡಿದಾಗ ಇದ್ದು ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಬಾಂಧವರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.